90s ಕಿಡ್ಸ್ ಫೇವ್ರೆಟ್ ಡೇಟ್ಸ್ ಇದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಚೆನ್ನಾಗಲ್ಲ? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತು ಬೆಳಿಗ್ಗೆನೇ ಎದ್ದು ಬಿಸಿನೀರು ಕುಡಿದ್ಬಿಟ್ಟು ಮನೇಲಿ ಟಿಫನ್ ಮಾಡಿಟ್ಟು ಹೂ ಕಿತ್ಕೊಂಬರೋಣ ಅಂತ ಹೋಗಿದ್ದೆ. ಇದು ನಮ್ಮ ಗಿಡದ ಮಲ್ಲಿಗೆ ಹೂ. ಸೊ ಜಾಸ್ತಿ ಬಿಟ್ಟಿತ್ತು, ಅದಕ್ಕೆ ಕಿತ್ಕೊಳ್ಳೋಣ ಅಂತ ಹೋಗಿದ್ದೆ. ಸೀಸನ್ ಎಂಡ್ ಬೇರೆ ಆಗ್ತಾ ಇದೆ. ಇನ್ನು ಮಲ್ಲಿಗೆ ಹೂ ಬಿಡುತ್ತೋ ಇಲ್ವಾ ಅದೊಂದು ಕಡೆ ಟೆನ್ಷನ್ ಅಲ್ವಾ. ಸೊ ಹೂವು ಎಲ್ಲ ಕಿತ್ಕೊಳ್ತಾ ಇರಬೇಕಾದ್ರೆ ಹೂ ಗಿಡದ ಪಕ್ಕದಲ್ಲಿ ನಿಂಬೆಹಣ್ಣಿನ ಗಿಡ ಇತ್ತಲ್ಲ, ಅದರಲ್ಲಿ ಬಟರ್ಫ್ಲೈ ಇತ್ತು. ಆ ಪಕ್ಕದಲ್ಲಿ ಚಿಕ್ಕದಾಗಿ ಗೂಡು ಕಾಣಿಸ್ತಾ ಇದೆ ಅಲ್ಲ, ಆ ಗೂಡು ಒಳಗಡೆಯಿಂದ ಬಂದು ಅದಲ್ಲಿ ಕುತ್ಕೊಂಡಿತ್ತು. ಆ್ಯಕ್ಚುಲಿ ಆ ಬಟರ್ಫ್ಲೈಗೆ ಎಗ್ರೋದು ಗೊತ್ತಿಲ್ಲ ಅಂತ ಅನಿಸುತ್ತೆ, ಸ್ಟಾರ್ಟಿಂಗ್ ಅಲ್ವಾ ಅದರಿಂದ. ಸೊ ಅದು ಅಲ್ಲೇ ಕುತ್ಕೊಂಡು ಟ್ರೈ ಮಾಡ್ತಾ ಇತ್ತು, ರೆಕ್ಕೆ ಬಿಚ್ಚಿ ಬಿಚ್ಚಿ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆಯೋ. ಅಲ್ಲಿಂದ ಬಂದು ನನ್ನ ತಮ್ಮನೂ ನನ್ನ ಮಗ ಇಬ್ಬರೂ ಗಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ, ಅಂದರೆ ಗಾಡಿ ತೊಳಿತಾ ಇದ್ರು. ಸೊ ಗಾಡಿ ತೊಳೆದಾದ್ಮೇಲೆ ನಾನು ನನ್ನ ಮಕ್ಕಳು ಇಬ್ಬರು ಸೇರಿ ಹೊಲ್ದ ಹತ್ರ ಹೋದ್ವಿ. ಏನದು ಇಷ್ಟನಾ ನಿಂಗೆ? ಹೊಲ್ದ ಹತ್ರ ಅಂದರೆ ಶಶಿಯಣ್ಣವ್ರ ಹೊಲ್ದ ಹತ್ರ ಹೋಗೋವಾಗ ನಮ್ಮ ಚಿಕ್ಕವನಿಗೆ ಗಸಗಸೆ ಅಂದರೆ ತುಂಬ ಇಷ್ಟ. ರೋಡ್ ಉದ್ದಕ್ಕೂ ಗಸಗಸೆ ಮರ ಇದೆ, ಕಿತ್ಕೊಡು ಅಂತ ಹೇಳಿದ್ದಕ್ಕೆ ಅವ್ರಣ್ಣ ಹೋಗಿ ಕಿತ್ಕೊಂಡು ಬಂದು ಕೊಡ್ತಾ ಇದ್ದ. ಹೊಲ್ದ ಹತ್ರ ಹೋದ್ಮೇಲೆ ಶಶಿಯಣ್ಣವ್ರಮ್ಮ ಗಿಡದಲ್ಲಿ ಈಸ್ಲಣ್ಣು ಬಿಟ್ಟಿದೆ, ಬಾ ಕಿತ್ಕೊಬರೋಣ ಅಂತ ಹೇಳ್ತು. ಸರಿ ಅಂತ ಅಂದ್ಬಿಟ್ಟು ನಾನು ಅಮ್ಮ ಹೋದ್ವಿ. ಅಮ್ಮ ಉದ್ರಿಸ್ತಾ ಇದೆ ನೋಡಿ. ಆ್ಯಕ್ಚುಲಿ ಇದು 90s ಕಿಡ್ಸ್ ಫೇವ್ರೇಟ್ ಅಂತಲೇ ಹೇಳಬೇಕು. ಸುಮಾರಷ್ಟು ಜನ ತಿಂದಿರ್ತೀರ. ನಾನಂತೂ ಒಂದು 12 ಇಯರ್ಸ್ ಆಗೋಯ್ತು, 12 ವರ್ಷ ಆಯಿತು ಅಂತ ಅನಿಸುತ್ತೆ ಇದನ್ನು ತಿಂದು. ಇದು ಫಸ್ಟ್ ಟೈಮ್, ಅಂದರೆ ಇವಾಗ ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ನನಗೆ ಅದು ನೋಡಿದ್ದೆ ಖುಷಿ ಆಯಿತು. ಸೊ ಅಮ್ಮ ಉದ್ರಿಸ್ತು. ಎಷ್ಟೊಂದು ಇತ್ತು ಗೊತ್ತಾ, ಸುಮಾರು ಒಂದು 10 kg ಅಷ್ಟು ಹಣ್ಣು ಅದರಲ್ಲಿ ಹಣ್ಣಾಗಿತ್ತು ಅಂತ ಅನಿಸುತ್ತೆ. ನಾವು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಉದುರಿಸಿದ್ವಿ ಅಷ್ಟೇ. ನಮಗೆ ಬೇಜಾನ್ ಸಿಕ್ತು ತಿನ್ನೋಷ್ಟು. ಮನೆಗೂ ಕೂಡ ಎತ್ಕೊಂಬಂದಿದ್ದೆ. ಮತ್ತು ಅಲ್ಲೇ ಗಿಡದಲ್ಲಿ ನೇರಳೆ ಹಣ್ಣು ಬಿಟ್ಟಿತ್ತು. ನನ್ನ ತಮ್ಮನೂ ಮತ್ತು ನನ್ನ ಮಗ, ನಮ್ಮ ಯಜಮಾನ್ರು 3 ಬಂದು ಮತ್ತೆ ಹೊಲದ ಹತ್ರ ಸ್ನಾನ ಮಾಡಿಕೊಂಡು ಅವಾಗ ನೇರಳೆ ಹಣ್ಣು ಕೂಡ ಕಿತ್ಕೊಂಡ್ವಿ. ಅಮ್ಮ ನೋಡಿ ಹೊಲದಲ್ಲಿ ಬಿಟ್ಟಿರೋ ಅಂಥ ಅಳಸಂದೆ ಕಾಳು, ಅವರೆಕಾಳೆಲ್ಲ ಬಿಡಿಸಿಟ್ಟಿತ್ತು. ಹಾಗೆ ಹೊಲದ ಹತ್ರ ಇರೋ ಮಾವಿನ ಗಿಡದಲ್ಲಿ ಹಣ್ಣು ಕೂಡ ದ್ವಾರಣ್ಣಾಗಿತ್ತಂತೆ. ಸೊ ಅಮ್ಮ ತುಂಬಾ ಕಿತ್ತಿಟ್ಟಿದ್ದೀನಿ ಅಂತ ಹೇಳಿತ್ತು. ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಎಲ್ಲರಿಗೂ ತಿನ್ನೋ ಕೊಡ್ತಾಯಿತ್ತು. ಈ ಹೊಲದ ಹತ್ರ ಯಾವಾಗ ಹೋದ್ರೂ ಸ್ವಂತ ಮನೆಗೆ ನಾವು ಹೋದರೆ ಹೆಂಗೆ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿ ಅಮ್ಮ ನಮ್ಮನ್ನು ನೋಡ್ಕೊಳ್ಳುತ್ತೆ. ಹಾಗೆ ಮನೆಗೆ ಟೊಮೊಟೊ ಕೂಡ ಬೇಕಿತ್ತು. ಸೊ ನಾನು ಹೋಗಿ ಟೊಮೊಟೊ ಕಿತ್ಕೊತಾ ಇದ್ರೆ ನಮ್ಮ ಚಿಕ್ಕವನು ಬಂದು ನಾನು ಬಿಡಿಸ್ದಂಗೆ ಇಸ್ಕೊಂಡು ಹೋಗ್ಬಿಟ್ಟು ಚೀಲಕ್ಕೆ ತುಂಬ್ಕೊಳ್ತಾ ಇದ್ದ. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾವ್ರು ನೋಡ್ರಿ. ಇಂಥ ಮಗು ಪಡಿಬೇಕಂದ್ರೆ ಅದೃಷ್ಟ ಮಾಡಿರ್ಬೇಕು ತಾನೆ. ನೋಡ್ರಿ, ಒಂದು ಸಲಿಗೆ ಕುಂಟಾಲ್ ಟೊಮೊಟೊ ಎತ್ಕೊಂಬಂದು ಹುಯ್ತವನೆ. ಟೊಮೊಟೊ ಎಲ್ಲ ಕಿತ್ಕೊಂಡು ಹಾಗೆ ಅಮ್ಮ ಕೊಟ್ಟಿದ್ದ ನೇರಳೆ ಹಣ್ಣು, ಈಸ್ಲಣ್ಣು, ಮಾವಿನ ಹಣ್ಣು ಎಲ್ಲ ತೊಗೊಂಡು ಮನೆಗೆ ಬಂದೆ. ನೋಡಿ ನೇರಳೆ ಹಣ್ಣು ಎಷ್ಟು ಚೆನ್ನಾಗಿದೆ ಅಂತ. ನಾನು ನೇರಳೆ ಹಣ್ಣು ಅಲ್ಲೇನು ತಿನ್ನಲಿಲ್ಲ, ಮಾವಿನ ಹಣ್ಣು ಬೇರೆ ತಿಂದಿದ್ದೆ ಅಲ್ವಾ. ಈಸ್ಲಣ್ಣು ತುಂಬ ತಿಂದೆ, ಮಾವಿನ ಹಣ್ಣು ಒಂದು 2 ಪೀಸ್ ತಿಂದೆ ಅಷ್ಟೇ. ಅದಕ್ಕೆ ಮನೆಗೆ ಬಂದಮೇಲೆ ನೀಟಾಗಿ ವಾಶ್ ಮಾಡಿಬಿಟ್ಟು ಉಪ್ಪು ಹಾಕ್ಕೊಂಡು ತಿಂತಾಯಿದ್ದೀನಿ. ನೈಟು ಮೊಳಕೆ ಹುಳ್ಳಿಕಾಳು ಕಟ್ಟಿದ್ದೆ. ಹುಳ್ಳಿಕಾಳು ಅಂದರೆ ಅಲಸಂದೆ ಕಾಳು, ಕಡಲೆಕಾಳು, ಹುಳ್ಳಿಕಾಳು 3 ನೆನೆಸ್ಬಿಟ್ಟು ಮೊಳಕೆ ಕಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಮಕ್ಕಳು ಆಟ ಆಡ್ಕೊಳಕ್ಕೆ ಹೋಗಿದ್ರು. ಮೊಳಕೆ ಹುಳ್ಳಿಕಾಳು ಸಾರು ಮಾಡಿ ರೈಸ್ ಮಾಡಿಟ್ಟು ಮತ್ತೆ ಶಶಿಯಣ್ಣವ್ರ ಮನೆ ಹತ್ರ ಬಂದ್ವಿ. ಅಮ್ಮ ಮಾವಿನಕಾಯಿ ತರಿಸಿದ್ದೀನಿ ಉಪ್ಪಿನಕಾಯಿ ಹಾಕೋಕ್ಕೆ ಅಂತ ಹೇಳ್ತಿದ್ರು. ಪಾಪ ಅಲ್ಲೂ ಸ್ವಲ್ಪ ಕಷ್ಟಪಟ್ಟಿರ್ತಾರಲ್ವ, ಅದಕ್ಕೆ ಮಾವಿನಕಾಯಿ ಕಟ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮನೆ ಹತ್ರ ಬಾ ಅಂತ ಹೇಳಿದ್ರು. ಹೋಗಿದ್ದೆ. ನಮ್ಮ ಮನೆಗೆ 5 kg, ಅವ್ರ ಮನೆಗೆ 10 kg, ಒಟ್ಟು 15 kg ತರಿಸಿದ್ರು. ಸೊ ಎಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ಚಾಪೆ ಮೇಲೆ ಹಾರ ಹಾಕಿದ್ದೆ. ಈ ಮನೆ ಶಶಿಯಣ್ಣ ಅವ್ರದ್ದು, ಅಂದರೆ ನಮ್ಮ ಯಜಮಾನ್ರವ್ರು ಕಟ್ಟಿರೋ ಮನೆ ಇದು. ಈ ಮನೆ ಕಟ್ಟೋವಾಗ ಅಷ್ಟೇ ಅವ್ರು ನಮಗೆ ಪರಿಚಯ ಆಗಿದ್ದು. ಅವತ್ತಿಂದ ಇವತ್ತಿನವರೆಗೂ ಸ್ವಂತ ಮಗಳ ಥರ, ಸ್ವಂತ ಮಗನ ಥರ, ಸ್ವಂತ ಮೊಮ್ಮಗಳ ಥರ ನೋಡ್ಕೊಳ್ತಾರೆ. 15 kg ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾರಂತೆ. ನಂಗೆ ಅದೇ ಆಶ್ಚರ್ಯ ಆಯಿತು. ಅಂದರೆ ಹೊಲದ ಹತ್ರ ಎಲ್ಲ ಕೆಲಸದವ್ರು ಬರ್ತಾರಲ್ವಾ, ಸೊ ಅದಕ್ಕೆ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ 6:30 ಆಗಿತ್ತು. ನಮ್ಮ ಅದಕ್ಕೆ ಕೆಲಸದಿಂದ ಬರೋವಾಗ ಸಾಂಬಾರು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ 1.5 kg ಆಗೋಷ್ಟು ಕಡಲೆ ಬೀಜ ಮನೆ ಓನರ್ ಆಂಟಿ ಕೊಟ್ಟು ಕಳಿಸಿದ್ರಂತೆ. ಅದನ್ನು ತೊಗೊಂಬಂದು ಬಿಡಿಸ್ತಾ ಇದ್ರು. ನನಗೆ ಹೇರ್ ಆಯಿಲ್ ಮಾಡೋಕ್ಕೆ ಸಾಂಬಾರು ಈರುಳ್ಳಿ ಬೇಕು ಅಂದ್ಕೊಳ್ತಾ ಇದ್ದೆ. ಹೆಂಗೋ ನಾನು ಅಂದ್ಕೊಂಡಂಗೆ ಎಲ್ಲ ಬರ್ತಾ ಇರುತ್ತೆ. ಸೊ ನಾನೊಂದು ಸ್ವಲ್ಪ ಸಾಂಬಾರು ಈರುಳ್ಳಿನ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೆ. ಇನ್ನು ಮಿಕ್ಕಿದ್ದನ್ನು ಮನೆಗೆ ಆಗುತ್ತೆ ಅಂತ ಹೇಳಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.